ವೀರಶೈವ ನ್ಯೂಸ್ಗೆ ಸ್ವಾಗತ. ಈ ಚಾನಲ್ ವೀರಶೈವ ಲಿಂಗಾಯತರ ಧ್ವನಿಯಾಗಿದೆ. ಹಾಯ್ ಬಂಧುಗಳೇ, ನಾವಿಂದು 26ರಂದು ನಡೆಯಲಿರುವ 18ನೇ ಲೋಕಸಭಾ ಚುನಾವಣೆಯಲ್ಲಿ ನಾಳೆ ಪ್ರಚಾರದ ಅಂತಿಮ ದಿನವಾಗಿದ್ದು, ಇಂದು ಸಂಜೆ ವಿಜಯನಗರದ ಖಾಸಗಿ ಹೋಟೆಲ್ನಲ್ಲಿ ವಿಜಯನಗರ ಹಾಗೂ ಗೋವಿಂದರಾಜನಗರ ವೀರಶೈವ ಲಿಂಗಾಯತರ ಮುಖಂಡರ ಸಭೆಯನ್ನು ಮಾಜಿ ಉಪಮಹಾಪೌರರಾದ BS ಪುಟ್ಟರಾಜರವರ ನೇತೃತ್ವದಲ್ಲಿ ಕರೆಯಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ವಿಜಯನಗರದ ಶಾಸಕ M ಕೃಷ್ಣಪ್ಪನವರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕೆಂದು ಕರೆ ನೀಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ವಿಜಯನಗರದಲ್ಲಿ ಬಸವೇಶ್ವರರ ಪ್ರತಿಮೆಯನ್ನು ತಮ್ಮ ಸ್ವಂತ ಖರ್ಚಿನಿಂದ ಸ್ಥಾಪಿಸುವುದಾಗಿ ಭರವಸೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಕೊಟ್ಟು ಈ ದೇಶವನ್ನು ಕಾಪಾಡಬೇಕೆಂದು M ಕೃಷ್ಣಪ್ಪ ಮನವಿ ಮಾಡಿದರು. ಅದಕ್ಕೂ ಮೊದಲು ಮಾತನಾಡಿದ ಮಾಜಿ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್, ಅಕ್ಕಮಹಾದೇವಿ ಬಸವಣ್ಣನವರ ವಚನಗಳನ್ನು ನೆನಪಿಸಿಕೊಂಡು ಇಂದು ಅಕ್ಕಮಹಾದೇವಿ ಜಯಂತಿ ಪ್ರಯುಕ್ತ ವೀರಶೈವ ಲಿಂಗಾಯತರ ಮುಖಂಡರ ಸಭೆ ಕರೆದಿರುವುದಾಗಿ ತಿಳಿಸಿದರು. ಹೆಣ್ಣು ಮಕ್ಕಳಿಗೆ ಪ್ರಾಶಸ್ತ್ಯವಿದೆ, ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ಬರಬೇಕು ಎಂದು ಅವರು ಕರೆ ನೀಡಿದರು. ನಂತರ ವೀರಶೈವ ನ್ಯೂಸ್ನೊಂದಿಗೆ ಮಾತನಾಡಿ, ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಸೆಂಟ್ರಲ್ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ವೀರಶೈವ ಲಿಂಗಾಯತ ಮುಖಂಡರುಗಳು ಶ್ರಮಿಸಬೇಕೆಂದು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು. ದಯಮಾಡಿ ವೀರಶೈವ ಲಿಂಗಾಯತ ಮುಖಂಡರಲ್ಲಿ ಒಂದು ಮನವಿ ಮಾಡ್ತೀನಿ. ನಮ್ಮ ಪರ ಅಂದರೆ ನಮ್ಮ ಸೊಸೈಟಿ ಪರ ಯಾರು ಧ್ವನಿ ಎತ್ತಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ನಮ್ಮ ಕಷ್ಟ ಸುಖ ಅಂದರೆ ನಮ್ಮ ಏರಿಯಾದ ಯಾವುದೇ ತೊಂದರೆ, ಏನೇ ಸಂಕಷ್ಟಗಳಿದ್ದರೂ ನಮ್ಮ ಜೊತೆ ನಿಂತು ನಮ್ಮ ಧ್ವನಿಯಾಗಿ ವಿಧಾನಸಭೆಯಲ್ಲಿರ್ಬೋದು, ಲೋಕಸಭೆಯಲ್ಲಿರ್ಬೋದು, ಕಾರ್ಪೊರೇಷನ್ ಮಟ್ಟದಲ್ಲಿರ್ಬೋದು ಮಾತಾಡ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ಒಂದು ಸಂದರ್ಭ ಇದು ಬಂದಿದೆ, ಅಂದರೆ ಎಲೆಕ್ಷನ್ ಬಂದಿದೆ. ಹಾಗಾಗಿ ಇವತ್ತಿನ ದಿನ 26ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ದಯಮಾಡಿ ನಿಮ್ಮೆಲ್ಲರ ಧ್ವನಿಯಾಗಿ ಲೋಕಸಭೆಯಲ್ಲಿ ಕರ್ನಾಟಕದ ಬೆಂಗಳೂರು ನಗರದ ಪರವಾಗಿ ಬೇಕು ಬೇಡಗಳ ತೊಂದರೆಗಳ ಕುರಿತು ಒಂದು ಲೋಕಸಭೆಯಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ಮಾತಾಡ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ಒಂದು ಅವಕಾಶ ಬಂದಿದೆ. ಹಾಗಾಗಿ ಬೆಂಗಳೂರು ದಕ್ಷಿಣದಲ್ಲಿ ದಯಮಾಡಿ ಸೌಮ್ಯ ರೆಡ್ಡಿಗೆ ಒಂದು ಬದಲಾವಣೆಗಾಗಿ, ಒಂದು ಮಹಿಳೆ ಜಗನ ತೂಗೋ ಕೈ ಮಗು ತೂಗಲಾರದೆ ಅನ್ನೋದು ಕೇಳಿದ್ದೀವಿ, ಅಂಥ ಒಂದು ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ತನ್ನ ಇರುವಿಕೆಯನ್ನು ತೋರಿಸಿ ತಾನು ಯಾವ ಪುರುಷನಿಗೂ ಕಮ್ಮಿ ಇಲ್ಲ ಅಂತ ಕೆಲಸ ಮಾಡಿ ತೋರಿಸಿದ್ದಾಳೆ. ಅಂಥ ಮಹಿಳೆಗೆ ನಾವು ಒಂದು ಅವಕಾಶ ಮಾಡಿಕೊಡೋ ಒಂದು ಸುಸಂದರ್ಭ ಬಂದಿದೆ. ದಯಮಾಡಿ ಈ ಬಾರಿ ಸೌಮ್ಯ ರೆಡ್ಡಿಗೆ ಒಂದು ಅವಕಾಶ ಮಾಡಿಕೊಡಿ ಲೋಕಸಭೆಯಲ್ಲಿ ನಿಮ್ಮೆಲ್ಲರ ಧ್ವನಿಯಾಗಿ ಮಾತಾಡೋದಕ್ಕೆ. ಜೊತೆಗೆ ಸೆಂಟ್ರಲಲ್ಲಿ ಮನ್ಸೂರ್ ಅಲಿ ಖಾನ್ ಅವರು ಇದ್ದಾರೆ. ಹಲವಾರು ಮಂದಿಗೆ ಗೊತ್ತಿಲ್ಲ ಮನ್ಸೂರ್ ಅಲಿ ಖಾನ್ ಅವ್ರು ಯಾರು ಅಂತ. ಅವರು ರೆಹಮಾನ್ ಖಾನ್ ಅವ್ರ ಮಗ, ಜೊತೆಗೆ ಅವರು ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರು ಕೂಡ. ಸಾಮಾನ್ಯವಾಗಿ ಒಂದು ಶಾಲೆಯ ಸಂಸ್ಥಾಪಕರಾದರೆ ಹಲವಾರು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೂ ಒಂದಷ್ಟು ಡಿಸ್ಕೌಂಟ್ ಮುಖಾಂತರ ಇರ್ಬೋದು, ಹಲವಾರು ವ್ಯವಸ್ಥೆಗಳ ಮುಖಾಂತರ ಕೈ ಜೋಡಿಸ್ತಿದ್ದಾರೆ. ಅಂಥ ಒಬ್ಬ ಲೋಕಸಭೆಯ ಸದಸ್ಯರಾದರೆ ಆ ಭಾಗದ ಜನಗಳಿಗೆ ಅನುಕೂಲ ಆಗುತ್ತೆ. ನಿಮ್ಮೆಲ್ಲರೂ ಧ್ವನಿಯಾಗಿ ಲೋಕಸಭೆಯಲ್ಲಿ ಮಾತಾಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ನಾರ್ತ್ ಭಾಗದಲ್ಲಿ ನಮ್ಮ ರಾಜುಗೌಡರು ಪ್ರೊಫೆಸರ್ ಆಗಿ ಅವರು ಸೆಂಟ್ರಲ್ ಮಟ್ಟದಲ್ಲಿ ಅನೇಕ ಹುದ್ದೆಗಳನ್ನ ಅಲಂಕರಿಸಿ ಎಲ್ಲ ಹುದ್ದೆಗಳಲ್ಲೂ ತಾವು ಅದಕ್ಕೆ ನ್ಯಾಯ ದೊರಕಿಸ್ಕೊಟ್ಟಂಥ ಹಿರಿಯ ಪ್ರೊಫೆಸರ್ ಅವರು. ಹಾಗಾಗಿ ಅವರು ಕೂಡ ಆ ಭಾಗದ ಅಂದರೆ ನಾರ್ತ್ ಭಾಗದ ಜನಗಳ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಅಂಥ ಒಂದು ಮಹನೀಯರಿಗೆ ನೀವು ಮತ ಕೊಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮ್ಮೆಲ್ಲರ ಧ್ವನಿಯಾಗಿ ಲೋಕಸಭೆಯಲ್ಲಿ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ಬದಲಾವಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಈ ಹಿಂದೆ 5 ವರ್ಷ ಏನಾಯಿತು, ಆ ಭಾಗದ ಲೋಕಸಭಾ ಸದಸ್ಯರು ನಮ್ಮೆಲ್ಲರ ಧ್ವನಿಯಾಗಿ ಲೋಕಸಭೆಯಲ್ಲಿ ಮಾತಾಡಿದಾರಾ ಇಲ್ವಾ, ಇದೆಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಅವರ ಕೆಲಸಗಳು ನಾವು ಬರೀ ಮಾತಾಡೋದಲ್ಲ, ನಮ್ಮ ಕೆಲಸಗಳು ಮಾತಾಡಬೇಕು ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ ಇಂಥ ಒಂದು ನುಡಿನ. ಹಾಗಾಗಿ ನಮ್ಮೆಲ್ಲರೂ ಧ್ವನಿಯಾಗಿ ಮಾತಾಡ್ತಕ್ಕಂಥವ್ರನ್ನ ನಾವೆಲ್ಲ ಆಯ್ಕೆ ಮಾಡೋ ಸಂದರ್ಭ ಬಂದಿದೆ. ದಯಮಾಡಿ ಬದಲಾವಣೆಗೆ ಒಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರ ಧ್ವನಿಯಾಗಿ ಮಾತಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.